ಲೇ ಕೂಸೆ, ಇವತ್ತೇನೆ ಇಷ್ಟೊಂದು ಸಂಭ್ರಮದಲ್ಲಿದ್ದೀಯಾ? ಅರ್ಜೆಂಟು ಅಂತ ಬೇರೆ ಹೇಳ್ತಿದ್ಯಾ? ಅಜ್ಜಿ, ನಿಂಗೆ ನನ್ನ ಮೇಲೆ ಪ್ರೀತಿ ಕಮ್ಮಿ ಆಗಿದ್ಯಾ ಇಲ್ಲ ಮರವು ಜಾಸ್ತಿ ಆಗಿದ್ಯಾ? ನಾನು ಮೊನ್ನೆ ತಾನೇ ಹೇಳಿದ್ದೆ ತಾನೆ ಇವತ್ತು ನನ್ನ ಮದುವೆ ಅಂತ. ಓ ಹೌದಲ್ಲ, 60 ಆಯ್ತಲ್ಲೇ, ಅರಳು ಮರಳು. ಆಗ್ಲಿ, ನೀನಾರು ಜ್ಞಾಪಕ ಮಾಡ್ದಿಯಲ್ಲ, ಖುಷಿ ಆಯ್ತು. ಸರಿ, ನಾವಿನ್ ಬರ್ತೀವಿ. ಏ ನಿಂತ್ಕೊಳೆ, ನಂಗೇನೋ ವಯಸ್ಸಾಯ್ತು ಮರ್ತು ಬಿಟ್ಟೆ, ನಿಂಗೂ ವಯಸ್ಸಾಗಿ ಹೋಯ್ತಾ? ನೀ ಭಾಷೆ ಕೊಟ್ಟದ್ದು ಮರ್ತು ಬಿಡ್ಬೇಡ. ನಿಂಗ ಮದುವೆ ಆದ್ಮೇಲೆ ಈ ಅಜ್ಜಿ ಆಸೆನ ಪೂರೈಸ್ಲೇಬೇಕು. ಖಂಡಿತ ಪೂರೈಸ್ತೀನಿ. ಈಗ ನಾನು ನಿನ್ನ ಹತ್ರ ಮಾತಾಡ್ಕೊಂಡು ನಿಂತಿದ್ರೆ ನಂಗೆ ದೇವ್ರ ದರ್ಶನ ಸಿಗಲ್ಲ. ನಾನು ಆಮೇಲೆ ಸಿಗ್ತೀನಿ. ನಿನ್ನಂಥ ಮಗುಗೆ ದೇವ್ರ ದರ್ಶನ ಕೊಡದೆ ಇರ್ತಾನಿಯೇ? ಆದ್ರೆ ನನ್ನಂಥ ಮುದುಕಿ ಆಸೆ ಪೂರೈಸೋದು ನಿನ್ನಂಥ ಕೂಸು ಮಾತ್ರ. ಹೋಗ್ಬಾ, ಒಳ್ಳೇದಾಗ್ಲಿ. ಅನುಷ್ಕಾ, ಹೇಳಿ ಚಿಕ್ಕತ್ತೆ. ಅಬ್ಬಬ್ಬಬ್ಬಬ್ಬಬ್ಬಬ್ಬಾ, ನಿನ್ ಬಾಯಲ್ಲಿ ಚಿಕ್ಕತ್ತೆ ಅಂತ ಕರ್ಸ್ಕೊಳ್ಳೋದೇ ಒಂದು ಭಾಗ್ಯ, ಅದೇ ಬೇರೆ ಬಿಡು. ಆದ್ರೆ ಚಿಕ್ಕತ್ತೆ ಅಂತ ಕರಿತಿದ್ಯೋ ಚಿಕ್ಕ ಕತ್ತೆ ಅಂತ ಕರಿತಿದ್ಯೋ ಗೊತ್ತಾಗಲ್ವಲ್ಲಮ್ಮ. ಚೆನ್ನಾಗಿ ಜೋಕ್ ಮಾಡ್ತೀರಾ ನೀವು. ಯಾರಿಗೋ ಕಾಯ್ಕೊಂಡು ತುಂಬಾ ಬೇಜಾರಲ್ಲಿ ಓಡಾಡ್ತಿದ್ಯಲ್ಲ, ಅದಕ್ಕೆ ಒಂದು ಜೋಕ್ ಮಾಡ್ಬಿಟ್ಟೆ. ಆದಿಗೋಸ್ಕರ ಕಾಯ್ತಾ ಇದ್ದೆ. ಆದಿತ್ಯನ್ಗೋಸ್ಕರ ಕಾಯ್ತಿದ್ಯಾ? ಅಯ್ಯಯ್ಯೋ, ಹಾಗಾದ್ರೆ ಜೀವನ ಪೂರ ಕಾಯ್ತಾ ಇರ್ಬೇಕಮ್ಮ. ಏನ್ ಹೇಳ್ತಾ ಇದ್ದೀರಾ? ಹೇಳೋದೇನಮ್ಮ, ಆಗೋದಾಗ್ತಾ ಇರುತ್ತೆ, ಕಾಯೋರ್ ಕಾಯ್ತಾ ಇರ್ಬೇಕು ಅಷ್ಟೆ. ಈಗೇನಾಯ್ತು? ಪಾಪ, ನೀನು ಸಂಬಂಧನ ಬೆಳೆಸ್ಕೊಂಡು ಈ ಮನೆಗೆ ಬಲಗಾಲಿಟ್ಟು ಒಳಗ್ ಬಂದಿದ್ದಿನಾನೆ. ಸಂಬಂಧನ ಬಳಸ್ಕೊಂಡು ಆದಿತ್ಯನ ಇನ್ನೊಬ್ಳು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದಾಳೆ. ಹೇಳೋಕೆ ಅಸಹ್ಯ ಆಗುತ್ತಮ್ಮ, ಪಾಪ ಕೇಳೋಳ್ ನೀನು, ಬೇಜಾರು ಮಾಡ್ಕೋಬೇಡಮ್ಮ. ಇನ್ನೊಬ್ಳು ಕರ್ಕೊಂಡು ಹೋಗಿದ್ದಾಳೆ ಅಂದ್ರೆ ಯಾರದು? ಕೆಲಸದವಳು ಪಾರ್ವತಿ. ಅವಳು ಯಾಕೆ ಕರ್ಕೊಂಡು ಹೋದ್ಲು? ಅಯ್ಯಯ್ಯೋ, ಅವಳಿಗೇನು ಹೇಳೋರ ಕೇಳೋರ, ಬೇಕಂದ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಅದನ್ನ ಕೇಳೋಕೆ ನಾನು ಯಾರು, ನೀನ್ ಯಾರಮ್ಮ? ನಾನ್ ಯಾರ? ಏನೋ ನೀನ್ ನೋಡಿ ಕರಳು ಚುರುಕ್ಕಂತಮ್ಮ, ಹರಕ್ ಬಾಯಿ ಏನೇನೋ ಮಾತಾಡ್ಬಿಟ್ಟೆ, ಕ್ಷಮಿಸ್ಬಿಡಮ್ಮ. ಪಾಪ ನೀನ್ ಕಾಯ್ತಾ ಇದ್ದೇನೋ, ಕಾಯ್ತಾ ಇರು, ಕಾಯ್ತಾನೇ ಇರು. ದೊಡ್ಡಜ್ಮಾನ್ರೆ, ಅಯ್ಯೋ ಈ ದೊಡ್ಡಜ್ಮಾನ್ರು ಎಲ್ಲಿ ಹೋದ್ರು? ಕಾಕ ಅಣ್ಣ ನೀ ಭಾಷೆ ಕೊಟ್ಟದ್ದು ಮರ್ತು ಬಿಡ್ಬೇಡ. ನಿಂಗ ಮದುವೆ ಆದ್ಮೇಲೆ ಈ ಅಜ್ಜಿ ಆಸೆ ಪೂರೈಸ್ಲೇಬೇಕು.
ಲೇ ಚಿಟ್ಟೆ, ಮದುವೆ ಆದಮೇಲೆ ನೀನು ನನ್ನನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಬರೋದು ಬಿಟ್ಟು ನಿನ್ನ ಗಂಡನ ಕರ್ಕೊಂಡು ಬರೋಕೆ ಬಿಟ್ಟಿದ್ಯಾ? ಎಷ್ಟೋ ವರ್ಷಗಳಿಂದ ಇಲ್ಲಿ ಅಂಗಡಿ ಹಾಕಿದ್ದೀನಿ, ಆದರೆ ಈ ದೇವ್ರ ಮುಂದೆ ನಿಂತು ದರ್ಶನ ಪಡೆಯೋ ಭಾಗ್ಯ ನಂಗೆ ಹೆಚ್ಚು ಸಿಕ್ಕಲೇ ಇಲ್ಲ. ಇಲ್ಲಿ ಮೆಟ್ಲು ಹತ್ತಿ ಬರೋದಕ್ಕೆ ನಂಗೆ ಏನೇನೂ ಶಕ್ತಿ ಇಲ್ಲ. ಆದರೆ ಏನಂತೆ, ನಾನು ಕಟ್ಟಿದ ಹೂವಿನ ಹಾರ ಆ ದೇವರಿಗೆ ತಾನೇ ಅರ್ಪಣೆ ಆಗೋದು. ಅದೇ ಅದೇ ನನ್ನ ಸೌಭಾಗ್ಯ, ಅದೃಷ್ಟ. ಇವಳಂದ್ರೆ ನಂಗೆ ತುಂಬ ಮುದ್ದು. ಇವಳು ನನ್ನ ಮೊಮ್ಮಗಳು. ಇವಳು ಥರನೇ ನನ್ನ ಮೊಮ್ಮಗಳು. ಯಾರು ಹಡಿದ್ರೋ ಈ ಪುಣ್ಯಾದ ಗಿತ್ತಿನ ಎಲ್ಲ ಕಡೆ ಸಂತೋಷ ಹರಡ್ತಾಳೆ. ಇವಳಿಗೆ ತಕ್ಕ ಗಂಡ ಸಿಗಲಿ ಅಂತ ನಾನೇ ಆ ದೇವ್ರ ಹತ್ರ ಎಷ್ಟೋ ಸಲ ಬೇಡ್ಕೊಂಡಿದ್ದೀನಿ. ಕೂಸೆ, ನಿಂಗೆ ತಕ್ಕ ಗಂಡನೇ ಸಿಕ್ಕಿದಾನ ಕಣಮ್ಮ. ನಿಮ್ಮಿಬ್ಬರು ಒಳ್ಳೆ ಗುಣ ತುಂಬ ಹೊಂದುತ್ತೆ. ಒಬ್ರಿಗೊಬ್ರು ಆಸರೆಯಾಗಿ ಒಳ್ಳೆ ಜೀವನ ನಡೆಸಿ. ಪ್ರೀತಿ ಎಲ್ಲ ಸಮನಾಗಿರಲಿ, ಆಗಲೇ ಬದುಕಿನ ಬೆಲೆ ಗೊತ್ತಾಗೋದು, ಜೀವನ ಜೇನು ಸವಿದಂತಾಗೋದು. 100 ಕಾಲ ಚೆನ್ನಾಗಿ ಬಾಳಿ. ಈಗಪ್ಪ ತಗೋ. ಇದ್ಯಾಕಜ್ಜಿ? ಹೇಳ್ತೀನಿ ತಗೋ. ಈ ಕಾಸನ್ನ ನಮ್ಮ ಹುಡುಗಿ ಹೆಸರು ಹೇಳಿ ಹುಂಡಿಗೆ ಹಾಕಿಬಿಡು. ಅಜ್ಜಿ, ನೀವು ದುಡ್ದಿರೋ ದುಡ್ಡು ಕೊಡ್ತಾ ಇದ್ದೀರಾ. ಈ ದುಡ್ಡನ್ನು ಸಂಪಾದನೆ ಮಾಡೋಕ್ಕೆ ನೀವು ಸಂಜೆವರೆಗೂ ದುಡಿಬೇಕಲ್ವಾ? ಸಂಬಂಧಗಳನ್ನು ದುಡ್ಡಿಂದ ಅಳಿಬಾರ್ದು ಕಣಪ್ಪ. ಜೀವನದಲ್ಲಿ ದುಡ್ಡು ಬರುತ್ತೆ ಹೋಗುತ್ತೆ, ಆದರೆ ಜೀವಕ್ಕೆ ಜೀವ ಕೊಡೋ ಇಂಥ ಹುಡುಗಿ ಸಿಗ್ತಾಳೇನಪ್ಪ. ಇವಳಿಗೆ 100 ಅಲ್ಲ, ಕೋಟಿ ಕೊಟ್ಟರು ಕಡಿಮೆನೆ. ಹುಂಡಿಗೆ ಹಾಕಿ ಇವಳ ಪರವಾಗಿ ಬೇಡ್ಕೊ. ನಾನು ಬರ್ತೀನಿ. ಸಾರಿ ಪಾರ್ವತಿ. ದೊಡ್ಡೇಶ್ಮಾನ್ರೆ? ಹೌದು ಪಾರ್ವತಿ, ನೀನು ಏನು ಭಾಷೆ ಕೊಟ್ಟಿದ್ದೆ ಅಂತ ನನಗೆ ಗೊತ್ತಿರಲಿಲ್ಲ. ದೇವರ ಆಶೀರ್ವಾದ ಸಿಗಬೇಕು ಅಂದರೆ ಕೊಟ್ಟ ಮಾತನ್ನು ಉಳಿಸ್ಕೋಬೇಕು ಅನ್ನೋ ರೀತಿ ಅಜ್ಜಿ ಮಾತಾಡಿದ್ರು. ಅದಕ್ಕೆ ಹೀಗೆ ಮಾಡಿದೆ ಅಷ್ಟೆ. ಜನಗಳು ನಿನಗೆ ಕೊಡೋ ಪ್ರೀತಿಲಿ ಒಂದು ಭಾಗ ನಮ್ಗೆ ಕೊಟ್ಟರು 7 ಜನ್ಮಕ್ಕೂ ಸಾಕಾಗುತ್ತೆ ಪಾರ್ವತಿ. ದುಡ್ಡು ತುಂಬ ಈಸಿಯಾಗಿ ಸಂಪಾದಿಸ್ಬೋದು ಪಾರ್ವತಿ, ಆದರೆ ಜನಗಳನ್ನ ಸಂಪಾದಿಸೋದು ಸುಲಭ ಅಲ್ಲ. ಅಸಾಧ್ಯನೂ ಸಾಧ್ಯ ಮಾಡೋ ಗುಣ ನಿಂದು. ನಿನ್ನ ಜೊತೆಗಿದ್ದು ಆ ಗುಣಗಳನ್ನ ನಾನು ಕಲ್ತ್ಕೊಳ್ಳಿಲ್ಲ ಅಂದರೆ ನಮ್ಮ ಗೆಳ್ತನಕ್ಕೆ ಮೋಸ ಮಾಡ್ದಾಗುತ್ತೆ ಪಾರ್ವತಿ. ನೀವು ದೊಡ್ಡೋರು, ದೊಡ್ಡ ಮನ್ಸಿರೋರು, ಒಬ್ಬ ಕೆಲ್ಸದವಳನ್ನ ಹೊಗಳ್ತಿದ್ದೀರಾ. ಇದಕ್ಕಿನ್ನ ದೊಡ್ಡ ಗುಣ ಬೇಕಾ ದೊಡ್ಡೇಜ್ಮಾನ್ರೆ? ಪಾರ್ವತಿ, ಏನಮ್ಮ ವಿಶೇಷ? ಅರ್ಚನೆ ಮಾಡಬೇಕಿತ್ತು ಅರ್ಚಕ್ರೆ. ಆಗ್ಬೋದು. ಯಜಮಾನ್ ಹೆಸರು ಹೇಳಮ್ಮ. ಪಾರ್ವತಿ, ಆದಿತ್ಯ.
ಅಮ್ಮ ಪ್ರದಕ್ಷಿಣೆ ಮಾಡ್ಕೊ ಬನ್ನಿ. ಯಾರನ್ನ ಕೇಳಿ ಆದಿತ್ಯನ ದೇವಸ್ಥಾನಕ್ಕೆ ಕರ್ಕೊಂಡು ಬಂದೆ? ನಿನಗೆ ಅಪ್ಪಣೆ ಕೊಟ್ಟಿದ್ದು ಯಾರು? ಅಮ್ಮ, ಅದು ಸಲಿಗೆ ಕೊಟ್ರೆ ಸುಲಿಗೆ ಮಾಡಕ್ ಹೊರಟಿದೀಯಾ? ಧೈರ್ಯ ಧಿಮಾಕು ಹೆಚ್ಚಾಗಿದೆಯಾ? ಆ ದಿನ ದೇವಸ್ಥಾನಕ್ಕೆ ಕರ್ಕೊಂಡು ಬರೋ ಕಾಲ, ದಿನ, ಹೊತ್ತು, ಗೊತ್ತು ಎಲ್ಲ ಗೊತ್ತಿದ್ದು ಕರ್ಕೊಂಡು ಬಂದಿದೀಯಾ? ಇಲ್ಲ ಬೇರೆ ಉದ್ದೇಶ ಏನಾದರೂ ಇದೆಯಾ? ಯಾರ್ಯಾರು ಎಲ್ಲೆಲ್ಲಿರ್ಬೇಕು ಅನ್ನೋದಕ್ಕೆ ಒಂದು ಗೆರೆ ಇರುತ್ತೆ. ಆ ಗೆರೆ ದಾಟಿ ಗರಿ ಬಿಚ್ಚಿ ಹಾರೋ ಕನಸನ್ನ ಕಟ್ಟಿ ಇಡಬೇಕು. ಹುಟ್ಟು ಹಬ್ಬದ ದಿನ ಆದಿತ್ಯ ದೇವಸ್ಥಾನಕ್ಕೆ ಬರೋದು ತಪ್ಪಲ್ಲ. ಆದ್ರೆ ತಾಯಿಯಾಗಿ ನಾನಿದ್ದೀನಿ, ತಂದೆಯಾಗಿ ನೀವಿದ್ದೀರಾ. ನಮ್ಮನ್ನೆಲ್ಲ ಬಿಟ್ಟು ಪಾರ್ವತಿ ಜೊತೆ ದೇವಸ್ಥಾನಕ್ಕೆ ಬಂದಿರೋದ್ರ ಕಾರಣ? ಅಮ್ಮ, ನಿಮ್ಮ ಮಾತು ಮೀರಾಗಲಿ ಅಥವಾ ಮನೆಯವ್ರನ್ನ ಬಿಟ್ಟಾಗಲಿ ಬರೋ ಉದ್ದೇಶ ನಂದಿರಲಿಲ್ಲ. ಪಾರ್ವತಿ, ನೀನ್ ಹೇಳು, ಆದಿತ್ಯನ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿರೋದ್ರ ಉದ್ದೇಶ? ಇದು ನನ್ನ ತಪ್ಪೋ ಅಥವಾ ಸ್ವಾರ್ಥನೋ ನನಗೆ ಗೊತ್ತಿಲ್ಲ ಅಮ್ಮ. ನನ್ನನ್ನು ಕ್ಷಮಿಸ್ಬಿಡಿ. ದೊಡ್ಡ ಯಜಮಾನ್ರಿಗೆ ಮದುವೆ ಗೊತ್ತಾದರೆ ದೇವಸ್ಥಾನಕ್ಕೆ ಕರ್ಕೊಂಬಂದು ಅರ್ಚನೆ ಮಾಡಿಸ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದೆ. ಅದಕ್ಕೆ ಅವ್ರನ್ನ ಕರ್ಕೊಂಬಂದೆ ಅಮ್ಮ. ನನ್ನ ಭವಿಷ್ಯ ರೂಪಿಸಿದವ್ರಿಗೆ ನನ್ನ ಕೈಲಾಗಿದ್ದಿಷ್ಟೆ. ಅವ್ರ ಸುಖಕ್ಕೆ, ಅವ್ರ ಭವಿಷ್ಯಕ್ಕೆ ಒಂದು ಚಿಕ್ಕ ಪೂಜೆ ಮಾಡಿಸೋಣ ಅಂತ ಕರ್ಕೊಂಬಂದೆ. ಇದು ಇವತ್ತೇ ಆಗ್ಬೇಕಾಗಿತ್ತಾ? ನಾನು ಮದುವೆ ಆಗಿ ಹೊರಟೋದ್ರೆ ಮತ್ತೆ ಈ ಅವಕಾಶ ಸಿಗುತ್ತೋ ಇಲ್ವೋ ಅಂತ ಕರ್ಕೊಂಬಂದೆ ಅಮ್ಮ.
ಉದ್ದೇಶ ಶುದ್ಧವಾಗಿರೋದ್ರಿಂದ ಬೀಸೋ ದೊಣ್ಣೆಗೆ ಬಲಿಯಾಗೋದು ತಪ್ಪಿತು. ನಾನಿವತ್ತು ಹಿಂತಿರುಗಿ ಹೋಗ್ತಾ ಇದ್ದೀನಿ ಅಂತಂದ್ರೆ ಅದು ನನ್ನ ದೌರ್ಬಲ್ಯ ಅಂತ ತಿಳ್ಕೊಳ್ಳೋದು ಬೇಡ. ಮಾತು ಮುಂದುವರಿಸೋದಕ್ಕೆ ಇಷ್ಟ ಇಲ್ಲ ಅಷ್ಟೇ. ಹೊರಡೋಣ ರಘು. ಪಾರ್ವತಿ ಆಟೋದಲ್ಲಿ ಬರಲಿ. ಆದಿ, ಅಮ್ಮ ಒಂದು ನಿಮಿಷ. ಈ ಕಾಸನ್ನ ನಮ್ಮ ಹುಡುಗಿ ಹೆಸರು ಹೇಳಿ ಹುಂಡಿಗೆ ಹಾಕಿಬಿಡು. ಅಜ್ಜಿ ಆಸೆ ಅಂತೆ ಪಾರ್ವತಿ ಮುಖದಲ್ಲಿ ನಗು 100 ಕಾಲ ಹಾಗೇ ಉಳಿಲಿ. ಅವಳ ಬೆಳಕು ಎಲ್ಲ ಕಡೆ ಹರಡಲಿ. ನೀನೇ ಅವಳನ್ನ ರಕ್ಷಿಸಬೇಕು. ಇವತ್ತು ನನ್ನಿಂದ ಈ ಮನೆಗೆ ಬಂದ ಸಂಕಷ್ಟಗಳಿಗೆಲ್ಲ ಪರಿಹಾರ ಸಿಗ್ತಿದೆ. ನಾನೇ ಹೊರಟೋಗ್ತಿದ್ದೀನಿ. ಕೆಟ್ಟ ದೃಷ್ಟಿಗಳಿಂದ ಈ ಮನೆಯವ್ರನ್ನೆಲ್ಲ ನೀನೇ ರಕ್ಷಿಸಬೇಕು ದೇವ್ರೆ.